ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತು ನಾನು ಸುಂಡೆಕಾಯಿ ಉಪಯೋಗಿಸಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅನಿಮಿಯಾ, ಡಯೇರಿಯಾ, ಅಲ್ಸರ್, ಕಿಡ್ನಿ ಡಿಸೀಸ್, ಇಂಟೆಸ್ಟೈನ್ ವರ್ಮ್ಸ್ನೆಲ್ಲ ರಿಮೂವ್ ಮಾಡೋದಕ್ಕೆ ಈ ಸುಂಡೆಕಾಯಿ ತುಂಬಾ ಹೆಲ್ಪ್ ಮಾಡುತ್ತೆ. ಇದರಿಂದ ನಾನು ಈ ಸುಂಡೆಕಾಯಿ ಉಪಯೋಗಿಸಿ ಚಟ್ನಿ ಮಾಡೋದು ಹೇಗೆ ಅಂತ ನಾನು ಇಲ್ಲಿ ನೋಡೋಣ. ಇಲ್ಲಿ ನಾನು 200ರಿಂದ 250 ಗ್ರಾಮ್ ಸುಂಡೆಕಾಯಿನ ತೊಗೋತಾ ಇದ್ದೀನಿ. ಈ ಸುಂಡೆಕಾಯಿ ಈ ಥರ ಗೊಂಚಾಗಿ ಸಿಗುತ್ತೆ. ಈ ಸುಂಡೆಕಾಯಿ ತೊಗೋಬೇಕಾದ್ರೆ ಲೈಟ್ ಗ್ರೀನ್ ಹಾಗೆಯೇ ಸ್ಕಿನ್ ತೆಳ್ಳಗಿರೋದನ್ನ ನೋಡಿ ತೊಗೊಂಡು ತೊಟ್ಟನ್ನು ಬಿಡಿಸ್ಕೊಂಡು ಈ ರೀತಿ ಚೆನ್ನಾಗಿ ತೊಳೆದಿಟ್ಕೊಂಡು ಬಟ್ಟೆನಲ್ಲಿ ವೈಪ್ ಮಾಡಿ ಇಟ್ಕೊಳ್ಳಿ. ಸುಂಡೆಕಾಯಿ ಫ್ರೆಶ್ ಆಗಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಸುಂಡೆಕಾಯಿನಲ್ಲಿ ಸಿಂಪಲಾಗಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಈ ಬಿಡಿಸಿ ಒರೆಸಿಟ್ಕೊಂಡಂಥ ಸುಂಡೆಕಾಯಿನ ಒಂದು ತವಾ ಮೇಲೆ ಅಥವಾ ಯಾವುದೋ ಒಂದು ಫ್ಲ್ಯಾಟ್ ಸರ್ಫೇಸ್ ಇದ್ದರೆ ಒಳ್ಳೆಯದು. ಅಂತಹ ವೆಸಲ್ನಲ್ಲಿ ನೀವು ಇದು ಹುರಿದಿಟ್ಕೊಳ್ಳಿ. ಬಾಣಲಿನಾದರೂ ಹುರಿದಿಟ್ಕೋಬೋದು. ಬಟ್ ಫ್ಲ್ಯಾಟ್ ಸರ್ಫೇಸ್ ಆಗಿದ್ದರೆ ಬೇಗ ಇದು ಹುರಿಯುತ್ತೆ. ಹಾಗಾಗಿ ಈ ರೀತಿ ಸುಂಡೆಕಾಯಿ ಸ್ಕಿನ್ನು ಸ್ವಲ್ಪ ಬ್ರೌನಿಷ್ ಆಗಿ ಈ ಥರ ಸಾಫ್ಟಾಗಿ ಪ್ರೆಸ್ ಮಾಡಿದಾಗ ಈ ಥರ ಸಾಫ್ಟಾಗಿರಬೇಕು. ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಹುರಿದಿಟ್ಕೊಳ್ಳಿ. 10 ನಿಮಿಷ ಇದು ಹುರಿಯೋದಕ್ಕೆ ತಗೊಳ್ಳುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಹುರಿದಿಟ್ಕೊಳ್ಳೋದು ಒಳ್ಳೆಯದು. ಈಗ ಅದೇ ತವಾಗೆ 3ರಿಂದ 4 ಹಸಿ ಮೆಣಸಿನಕಾಯಿನ ಸೇರಿಸಿ ಹಾಗೆಯೇ 7ರಿಂದ 8 ಬೆಳ್ಳುಳ್ಳಿ ಹೆಸರುಗಳನ್ನು ಸಹ ಇಲ್ಲಿ ಹುರಿದಿಟ್ಕೊಳ್ಳಿ. ಈ ಸುಂಡೆಕಾಯಿ ಚಟ್ನಿ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಚೆಂದ. ಹಾಗಾಗಿ ನೀವು ಸ್ವಲ್ಪ ಜಾಸ್ತಿ ಹಸಿ ಮೆಣಸಿನಕಾಯಿ ಹಾಕ್ಕೊಂಡ್ರೆ ಇದು ರುಚಿ ಚೆನ್ನಾಗಿರುತ್ತೆ ಸುಂಡೆಕಾಯಿ ಚಟ್ನಿಗೆ. ಇದೆಲ್ಲ ಹುರಿದಾದ್ಮೇಲೆ ಒಂದು 7ರಿಂದ 8 ಕರಿಬೇವಿನ ಸೊಪ್ಪನ್ನು ಸಹ ಹುರ್ಕೊಳ್ಳಿ. ಸುಂಡೆಕಾಯಿಂದ ಚಟ್ನಿ ಜೊತೆ ಪಲ್ಯ ಮಾಡ್ಬೋದು, ಸಾರು ಮಾಡ್ಬೋದು. ಇದನ್ನೆಲ್ಲ ನಾನು ಮುಂದಿನ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ಸದ್ಯಕ್ಕೆ ನಾವು ಚಟ್ನಿ ನೋಡೋಣ. ಈಗ ಈ ಸುಂಡೆಕಾಯಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನೆಲ್ಲ ಹುರಿದಿಟ್ಕೊಂಡಿದ್ದೀವಲ್ಲ ಅದನ್ನು ನಾವು ಮಿಕ್ಸಿ ಜಾರಿಗೆ ಸೇರಿಸೋಣ. ಮಾಡೋದು ತುಂಬಾ ಈಸಿ. ಒಂದ್ಸತಿ ಮಾಡಿಟ್ರೆ 7 to 8 ಡೇಸ್ ಇದನ್ನ ಫ್ರಿಡ್ಜ್ನಲ್ಲಿ ಆರಾಮಾಗಿ ಇಡಬಹುದು. ಅನ್ನದ ಜೊತೆ, ರೊಟ್ಟಿ ಜೊತೆ, ಚಪಾತಿ ಜೊತೆ ಸೂಪರ್ ಆಗಿರುತ್ತೆ. ಇದು ಟೇಸ್ಟು ತುಂಬಾ ಡಿಫ್ರೆಂಟ್ ಇರುತ್ತೆ, ಮಾಮೂಲಿ ಥರ ಇರಲ್ಲ ಇದು. ಈಗ ಅದ್ರ ಜೊತೆ ಇಲ್ಲಿ ಸ್ವಲ್ಪ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ 1 ಕಾಯಿನಷ್ಟು ಹುಣಸೆ ಹಣ್ಣನ್ನು ಸಹ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ. ಕಾಯಿ ತುರಿ ಬೇಡ ಅಂದರೆ ಸ್ಕಿಪ್ ಮಾಡಬಹುದು, ಇದು ಆಪ್ಷನಲ್. ಜಾಸ್ತಿ ದಿನ ಸ್ಟೋರ್ ಮಾಡಬೇಕು ಅಂದರೆ ಕಾಯಿನ ಸ್ಕಿಪ್ ಮಾಡೋದು ಒಳ್ಳೆಯದು. ಹಾಗೆಯೇ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಸ್ವಲ್ಪ ನೀರು ಸೇರಿಸಿ ಇದನ್ನು ಚಟ್ನಿ ಹದಕ್ಕೆ ರುಬ್ಬಿಟ್ಕೊಳ್ಳಿ. ತುಂಬ ಸಿಂಪಲ್ ಮಾಡೋದು, ಆದರೆ ಹೆಲ್ತ್ ಬೆನಿಫಿಟ್ಸ್ ಇದ್ರದ್ದು ಅಪಾರ. ಹೇಳಕ್ಕೆ ಹೋದರೆ ಒಂದು ಲಿಸ್ಟ್ ಆಗಿ ಹೋಗ್ಬಿಡುತ್ತೆ ನೋಡಿ. ಇದನ್ನು ಚಟ್ನಿನ ಒಂದು ಬೌಲಿಗೆ ಹಾಕ್ಕೊಂಡು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಇದನ್ನು ಖಂಡಿತವಾಗ್ಲೂ ಈ ಸುಂಡೆಕಾಯಿನ ಅಟ್ಲೀಸ್ಟ್ ಒನ್ಸ್ ಇನ್ ಎ ವೀಕ್ ಕನ್ಸ್ಯೂಮ್ ಮಾಡೋದು ತುಂಬಾ ಒಳ್ಳೆಯದು. ಮಕ್ಕಳಲ್ಲಿ ಹೊಟ್ಟೆನಲ್ಲಿ ಹುಳು ಇರುತ್ತೆ ನೋಡಿ, ಹಾಗಾಗಿ ಇದನ್ನು ವೀಕ್ಲಿ ಒನ್ಸ್ ಕೊಡ್ತಾ ಬಂದರೆ ನೀವು ಯಾವುದೇ ಮೆಡಿಸಿನ್ ತೊಗೊಳ್ಳೋ ನೆಸೆಸಿಟಿನೇ ಇಲ್ಲ. ಅದು ಹುಳನ್ನ ಕ್ಲಿಯರ್ ಮಾಡಿಬಿಡುತ್ತೆ, ಹಾಗೆಯೇ ಪ್ರಿವೆಂಟು ಮಾಡುತ್ತೆ ಸುಂಡೆಕಾಯಿ ತಿನ್ನೋದ್ರಿಂದ. ಹಾಗೆಯೇ ಅನಿಮಿಯಾ ಪ್ರಾಬ್ಲಮ್ ಅವ್ರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಡೈಜೆಷನ್ನು, ಸ್ಟೊಮಕ್ ಅಲ್ಸರು, ಕಿಡ್ನಿ ಡಿಸೀಸ್ಗೆ ಎಲ್ಲ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈಗ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಗೆಯೇ ಸ್ವಲ್ಪ ಹಿಂಗೆ ಒಗ್ಗರಣೆನ ಇಲ್ಲಿ ಕೊಟ್ಟರೆ ರುಚಿ ಹೆಚ್ಚುತ್ತೆ. ಬೇಡ ನನಗೆ ಎಣ್ಣೆ ಬೇಡ, ಜಾಸ್ತಿ ಹಾಕೋದು ಬೇಡ ಅಂದರೆ ನೀವು ಒಗ್ಗರಣೆನ ಸ್ಕಿಪ್ ಮಾಡ್ಬೋದು. ಯಾಕೆಂದರೆ ಸುಂಡೆಕಾಯಿ ಚಟ್ನಿ ಪ್ಲೇನ್ ಆಗು ತುಂಬಾ ಚೆನ್ನಾಗಿರುತ್ತೆ. ಈಗ ಈ ಎಣ್ಣೆ ಒಗ್ಗರಣೆ ನಾನು ಚಟ್ನಿ ಒಳಗಡೆ ಹಾಕಿ ಮತ್ತೆ ಮಿಕ್ಸ್ ಮಾಡಿ ರೊಟ್ಟಿ ಜೊತೆ, ದೋಸೆ ಜೊತೆ, ಇಡ್ಲಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ ಕಲಿಸ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಸುಂಡೆಕಾಯಿ ಚಟ್ನಿ ರೆಡಿಯಾಗಿದೆ. ಇದನ್ನೆಲ್ಲ ಖಂಡಿತವಾಗ್ಲೂ ನೀವು ಮಾಡಿ ತಿನ್ನಬೇಕು. ರುಚಿನೂ ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಹಾಗೆಯೇ ಹೆಲ್ತ್ ಬೆನಿಫಿಟ್ಸ್ ಅಪಾರವಾಗಿದೆ. ನೋಡಿದ್ರಲ್ಲ, ನಾಲ್ಗೆಗೆ ರುಚಿಯಾಗಿ ದೇಹಕ್ಕೆ ಆರೋಗ್ಯವಾಗಿರುವಂಥ ಈ ಸುಂಡೆಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ. ರೈಟ್ ಸೈಡ್ ಕ್ಲಿಕ್ ಟು ಸಬ್ಸ್ಕ್ರೈಬ್ ಅಂತ ಸರ್ಕಲ್ ಬರ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗೋಗ್ಬಿಡುತ್ತೆ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್.